ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜುಲೈ ತಿಂಗಳು ಅತ್ಯಂತ ವಿಶೇಷವಾದ ತಿಂಗಳಾಗಿತ್ತು. ಈ ತಿಂಗಳಲ್ಲಿ ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಇರುತ್ತದೆ. ಈ ತಿಂಗಳಲ್ಲಿ ಆಷಾಢ ಅಮಾವಾಸ್ಯೆ, ಶ್ರಾವಣ ನಾಗರ ಪಂಚಮಿ, ಹೀಗೆ ಸಾಕಷ್ಟು ಹಬ್ಬಗಳು ವ್ರತಗಳು ಬರಲಿವೆ. 2025 ಜುಲೈ ತಿಂಗಳಲ್ಲಿ ಆಚರಿಸಲಾಗುವ ಹಿಂದೂ ಹಬ್ಬಗಳು ಮತ್ತು ವ್ರತಗಳು ಯಾವುದು ಅಂತ ನೋಡೋಣ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜುಲೈ ತಿಂಗಳು ಎಲ್ಲರಿಗೂ ಇಷ್ಟವಾಗುವ ತಿಂಗಳು, ಯಾಕಂದರೆ ಒಂದೆಡೆ ಈ ತಿಂಗಳಲ್ಲಿ ಮಳೆ ಹನಿಗಳು ಭೂಮಿಗೆ ಹಸಿರಿನ ಸೀರೆಯನ್ನು ಇಳಿಸಿದರೆ, ಮತ್ತೊಂದೆಡೆ ಧಾರ್ಮಿಕ ದೃಷ್ಟಿಕೋನದಿಂದ ಈ ಮಾಸದಲ್ಲಿ ಶ್ರಾವಣವು ಆರಂಭವಾಗುವುದು. ಶ್ರಾವಣ ಮಾಸವು ಪರಮಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಶಿವನನ್ನು ಪೂಜಿಸುವ ಸಂಪ್ರದಾಯವಿದೆ. ಹಿಂದೂ ಧರ್ಮೀಯರಿಗೆ ಈ ಮಾಸ ವರವಿದ್ದಂತೆ, ಯಾಕಂದರೆ ಅವರಿಗೆ ಈ ಮಾಸ ಪೂರ್ತಿ ಹಬ್ಬ ವ್ರತಗಳೇ ತುಂಬಿರುತ್ತದೆ. ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಬರುತ್ತಿದ್ದಂತೆ ಎಲ್ಲರೂ ಪೂಜೆ ವ್ರತ ಹಬ್ಬವನ್ನು ಆಚರಿಸಲು ಕಾಯುತ್ತಿರುತ್ತಾರೆ. ಈ ವರ್ಷ ಜುಲೈ ತಿಂಗಳಲ್ಲಿ ನಾವು ಯಾವೆಲ್ಲ ಹಬ್ಬಗಳನ್ನು ವ್ರತಗಳನ್ನು ಆಚರಿಸಬಹುದು ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ದೇವಶಯನಿ ಏಕಾದಶಿ. ದೇವಶಯನಿ ಏಕಾದಶಿ ಜುಲೈ ತಿಂಗಳಲ್ಲಿ ಮೊದಲು ಬರುವ ವ್ರತವೆಂದರೆ ಅದೇ ಏಕಾದಶಿ ವ್ರತ. ಇದನ್ನು ದೇವಶಯನಿ ಏಕಾದಶಿ ಅಥವಾ ಆಷಾಢ ಏಕಾದಶಿ ಎಂದು ಕರೆಯುತ್ತಾರೆ. ಆಷಾಢ ಮಾಸದ ಶುಕ್ಲ ಪಕ್ಷದ 11ನೇ ದಿನದಂದು ಜುಲೈ 6ರಂದು ಈ ಏಕಾದಶಿಯನ್ನು ಆಚರಿಸಲಾಗುವುದು. ವಿಷ್ಣುವಿಗೆ ಸಮರ್ಪಿತವಾದ ಈ ದಿನವಂದು 4 ತಿಂಗಳುಗಳ ಚತುರ್ಮಾಸ ಪ್ರಾರಂಭವಾಗುವುದು. ಈ ದಿನದಂದು ವಿಷ್ಣು ದೇವನು ದೀರ್ಘ ನಿದ್ರೆಗೆ ಜಾರುವನು. ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಕ್ತರ ಹಿಂದಿನ ಪಾಪಗಳಿಂದ ಮುಕ್ತಿ ಪಡೆದು ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ. ಮತ್ತೊಂದು ಗುರು ಪೌರ್ಣಿಮಾ, ಆಷಾಢ ಹುಣ್ಣಿಮೆ. 2025 ಗುರು ಪೌರ್ಣಿಮೆಯನ್ನು ಜುಲೈ 10ರಂದು ಆಚರಿಸಲಾಗುವುದು. ಮಹಾಭಾರತ ಮತ್ತು ಪುರಾಣಗಳಲ್ಲಿ ಹೇಳುವಾಗುವ ವೇದವ್ಯಾಸರ ಜನ್ಮ ವಾರ್ಷಿಕೋತ್ಸವವನ್ನು ಅವರ ಅನುಯಾಯಿಗಳು ಗುರು ಪೌರ್ಣಿಮೆವೆಂದು ಆಚರಿಸುತ್ತಾರೆ. ಈ ಪೌರ್ಣಿಮಾವು ಆಷಾಢ ಪೌರ್ಣಿಮಾ ಆಗಿದೆ. ಈ ದಿನದಂದು ವಿಷ್ಣು ಮತ್ತು ಗುರುವನ್ನು ಪೂಜಿಸುವುದರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಾಗುತ್ತದೆ. ನೆಕ್ಸ್ಟ್ ಬರೋದು ಸಂಕಷ್ಟ ಚತುರ್ಥಿ. ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದ ಸಂಕಷ್ಟ ಚತುರ್ಥಿಯನ್ನು ಗಜಾನನ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಈ ವರ್ಷ ಆಷಾಢ ಸಂಕಷ್ಟ ಚತುರ್ಥಿಯನ್ನು ಜುಲೈ 14ರಂದು ಆಚರಿಸಲಾಗುವುದು. ಆಷಾಢ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಜನರ ದುಃಖಗಳು ಪರಿಹಾರವಾಗುತ್ತವೆ, ಆಸೆಗಳೆಲ್ಲ ಈಡೇರುವುದು. ಭಕ್ತರು ಈ ದಿನ ಗಣೇಶನಿಗೆ ಹೂಗಳು, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಮುಂದೆ ಬರೋದು ಕಾಮಿಕಾ ಏಕಾದಶಿ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಕಾಮಿಕಾ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಕಾಮಿಕಾ ಏಕಾದಶಿ ದಿನದಂದು ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಈ ವರ್ಷ ಆಷಾಢ ಕಾಮಿಕಾ ಏಕಾದಶಿ ವ್ರತವು ಜುಲೈ 21ರಂದು ಬಂದಿದೆ. ಕಾಮಿಕಾ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಕ್ತರು ಶಾಂತಿ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ, ಅವರ ಸಕಲ ಇಷ್ಟಾರ್ಥಗಳು ಈಡೇರುವುದು ಎನ್ನುವ ನಂಬಿಕೆ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಕ್ತರ ಎಲ್ಲಾ ಪಾಪಗಳು ಪರಿಹಾರ ಆಗುತ್ತವೆ. ಮುಂದೆ ಬರೋದು ಆಷಾಢ ಅಮಾವಾಸ್ಯೆ. ಆಷಾಢ ಮಾಸದ ಕೊನೆಯ ದಿನವೇ ಆಷಾಢ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನು ಹಲವೆಡೆ ಅಟಿ ಅಮಾವಾಸ್ಯೆ ಎಂದು
ಕರೆಯಲಾಗುತ್ತದೆ. ಈ ಆಟಿ ಅಮಾವಾಸ್ಯೆಯ ದಿನ ಪಿತೃಗಳನ್ನು ವಿಶೇಷ ರೀತಿಯಲ್ಲಿ ಪೂಜಿಸಲಾಗುತ್ತದೆ. ಆಷಾಢ ಅಮಾವಾಸ್ಯೆಯ ದಿನದಂದು ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಪ್ರಾರಂಭವಾಗುವುದು. ಈ 2025 ಆಷಾಢ ಅಮಾವಾಸ್ಯೆಯು ಜುಲೈ 24ರಂದು ಬಂದಿದೆ. ಆಷಾಢ ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ, ನಕಾರಾತ್ಮಕ ಶಕ್ತಿಯು ದೂರ ಆಗುವುದು, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತೀರಾ. ಇನ್ನು ಬಂದೇ ಬಂತು ಶ್ರಾವಣ ಮಾಸ ಆರಂಭ. ಈ ವರ್ಷ ಆಷಾಢ ಮಾಸ ಮುಗಿಯುತ್ತಿದ್ದಂತೆ, ಅಂದರೆ ಆಷಾಢ ಅಮಾವಾಸ್ಯೆಯ ದಿನ ಆಷಾಢ ಮಾಸ ಮುಗಿಯುತ್ತಿದ್ದಂತೆ ಮರುದಿನ ಅಂದರೆ ಜುಲೈ 25ರಿಂದ ಶ್ರಾವಣ ಮಾಸ ಪ್ರಾರಂಭವಾಗುವುದು. ಹಾಗೂ ಈ ಶ್ರಾವಣ ಮಾಸವು ಆಗಸ್ಟ್ 23ರಂದು ಮುಕ್ತಾಯಗೊಳ್ಳುವುದು. ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ಮಾಸ, ಶಿವನಿಗೆ ಸಂಬಂಧಿಸಿದ ಮಾಸವಾಗಿದೆ. ಈ ಮಾಸದಲ್ಲಿ ಶಿವಪೂಜೆಯನ್ನು ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುವುದು, ಸಮಸ್ಯೆಗಳೆಲ್ಲ ಪರಿಹಾರ ಆಗುವುದು ನಡೆಯುತ್ತದೆ. ಮತ್ತೆ ಬರೋದು ನಾಗರ ಪಂಚಮಿ. 2025 ಜುಲೈ 29ರಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುವುದು. ನಾಗರ ಪಂಚಮಿ ದಿನದಂದು ನಾಗಗಳಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಸರ್ಪದೋಷಗಳು ನಿವಾರಣೆಯಾಗುವುದು ಎನ್ನುವ ನಂಬಿಕೆ. ಈ ದಿನ ನಾಗಗಳಿಗೆ ಅನೇಕ ಕಡೆಗಳಲ್ಲಿ ಹಾಲನ್ನು ಎರೆಯುತ್ತಾರೆ. ನಾಗರ ಪಂಚಮಿ ಹಿಂದೂಗಳ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಜುಲೈ ತಿಂಗಳು ಅತ್ಯಂತ ವಿಶೇಷವಾದ. ಈ ತಿಂಗಳಲ್ಲಿ ಆಷಾಢ ಮತ್ತು ಶ್ರಾವಣ ಮಾಸ ಎರಡೂ ಇರೋದ್ರಿಂದ ಯಾವ ಥರ ಹಬ್ಬಗಳು ವ್ರತಗಳು ಬರಲಿವು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಓಂ ನಮೋ ಭಗವತೆ ವಾಸುದೇವಾಯ.